ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ್ಯ ಮಾಡುವ ವಂದನೆಗಳು. 2024ನೇ ಇಸ್ವಿಯ ಆಗಸ್ಟ್ ತಿಂಗಳಿನ ಕರ್ಕ ರಾಶಿಯವರ ಫಲಾಫಲಗಳು. ಎಲ್ಲ ಫಲಗಳು ಕೂಡ ಗ್ರಹಗತಿಯ ಮೇಲೆ ಇರುವುದರಿಂದ ಮೊದಲು ಗ್ರಹಗತಿಯನ್ನು ನೋಡೋಣ. ರವಿಯು 1ನೇ ಮನೆಯಲ್ಲಿ ಹಾಗೂ 2ನೇ ಮನೆಯಲ್ಲಿಯೂ, ಮಂಗಳ ಗ್ರಹನು 11ನೇ ಮನೆಯಲ್ಲಿಯೂ, ಬುಧ ಗ್ರಹನು 2ನೇ ಮನೆಯಲ್ಲಿಯೂ ಹಾಗೂ ಗುರುಗ್ರಹನು 11ನೇ ಮನೆಯಲ್ಲಿ, ಶುಕ್ರ ಗ್ರಹನು 2ನೇ ಮನೆಯಲ್ಲಿ, ಶನಿ ಗ್ರಹನು 8ನೇ ಮನೆಯಲ್ಲಿ, ರಾಹು ಕೇತು ಕ್ರಮವಾಗಿ 9 ಹಾಗೂ 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಾರೆ. ರವಿಯು 1ನೇ ಮನೆಯಲ್ಲಿ ಇರುವಾಗ ಪಾಪಗ್ರಹನಾದ್ದರಿಂದ ಹಣವ್ಯಯ, ಅದೇ ರೀತಿಯಾಗಿ ಪ್ರಯಾಣದಿಂದ ಆಯಾಸ, ಆಯಾಸದಿಂದ ರೋಗಗಳಿಂದ ಖರ್ಚು ವೆಚ್ಚಗಳನ್ನು ತಿಳಿಸಿಕೊಡ್ತಾನೆ. ಅದೇ ರವಿಯು 2ನೇ ಮನೆಗೆ ಹೋದಾಗ ಆಯಾಸದಿಂದ ಉಂಟಾಗತಕ್ಕಂತಹ ಕಣ್ಣು ನೋವು, ಅದೇ ರೀತಿಯಾಗಿ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕೂಡ ರವಿಗ್ರಹನು ಸೂಚನೆ ಮಾಡುತ್ತಾನೆ. ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದು ಬಹಳ ಉತ್ತಮ. ಅದೇ ರೀತಿಯಾಗಿ ತಂದೆ ತಾಯಿಗಳೊಂದಿಗೆ, ಗುರು ಹಿರಿಯರೊಂದಿಗೆ ಜಗಳಗಳನ್ನು ಕೂಡ ರವಿಗ್ರಹನು ಸೂಚನೆಯನ್ನು ಮಾಡುತ್ತಾನೆ. ಮಂಗಳ ಗ್ರಹನು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಭೂ ಸಂಬಂಧಿಯಾಗಿರ್ತಕ್ಕಂತಹ ಧನಪ್ರಾಪ್ತಿ, ಜಮೀನುಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು, ಜಮೀನಿನಿಂದ ಬರತಕ್ಕಂತಹ ಲಾಭಗಳನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಡ್ತಾನೆ. ಯಾರು ಕೃಷಿಯ ವೃತ್ತಿಯಲ್ಲಿರ್ತಾರೋ ಅವರಿಗೆ ಯಶಸ್ಸನ್ನು ಕೂಡ ಮಂಗಳ ಗ್ರಹನು ಸೂಚಿಸುತ್ತಾನೆ. ಬುಧ ಗ್ರಹನು 2ನೇ ಮನೆಯಲ್ಲಿರುವಾಗ ವಿದ್ಯಾರ್ಥಿ ವೃತ್ತದವರಿಗೆ ಪರೀಕ್ಷೆಯಲ್ಲಿ ಹಿನ್ನಡೆಯಾಗತಕ್ಕಂತಹ ಯೋಗಗಳನ್ನು, ಅದೇ ರೀತಿಯಾಗಿ ಮಾನಸಿಕವಾಗಿರ್ತಕ್ಕಂತಹ ಚಿಂತೆಯನ್ನು, ಮನಸ್ಸು ಚಂಚಲತೆಯನ್ನು ಕೂಡ ಬುಧ ಗ್ರಹ ತೋರಿಸಿಕೊಡ್ತಾನೆ. ಹಾಗಾಗಿ ವೃತ್ತಿಯಲ್ಲಿರುವ ವಿದ್ಯಾರ್ಥಿಗಳು ಉತ್ತಮ ಪ್ರಯತ್ನ ಮಾಡಿದ್ದೇ ಆದರೆ ಉತ್ತಮ ಫಲಿತಾಂಶಗಳನ್ನು ಕೂಡ ಹೊಂದುತ್ತಾರೆ. ಗುರುಗ್ರಹನು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಯಾರು ಗುರುವಿನ ಆರಾಧನೆಗಳನ್ನು ಮಾಡಿಕೊಂಡು ಹೋಗ್ತಾರೋ ಅವರಿಗೆ ಸುಖರಿಂದ ಸುಖಗಳನ್ನು, ಸ್ತ್ರೀ ಪ್ರಾಪ್ತಿ, ಮದುವೆ ಆಗತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಕೂಡ ಗುರುಗ್ರಹನು ಸೂಚಿಸುತ್ತಾನೆ. ಶುಕ್ರ ಗ್ರಹನು ಕ್ರಮವಾಗಿ 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಂತಾನ ಪ್ರಾಪ್ತಿ, ಸಂತಾನ ಚಿಂತೆ ಇರುವವರಿಗೆ ಚಿಂತೆಯನ್ನು ದೂರ ಮಾಡಿ ಪ್ರಗತಿಯನ್ನು ಕೂಡ ಶುಕ್ರ ಗ್ರಹ ತೋರಿಸಿಕೊಡ್ತಾನೆ. ಧನಾಗಮನವನ್ನು ಕೂಡ ಶುಕ್ರ ಗ್ರಹನು ತೋರಿಸಿಕೊಡ್ತಾನೆ. ಸರ್ಕಾರಿಯ ವೃತ್ತಿಯಲ್ಲಿ ಇರತಕ್ಕಂಥವರಿಗೆ ಮಾನ್ಯತೆಗಳನ್ನು, ಅಧಿಕಾರಿ ವರ್ಗದಿಂದ ಪ್ರಶಂಸೆಯನ್ನು ಕೂಡ ಶುಕ್ರ ಗ್ರಹನು ಅನುಕೂಲ ಮಾಡಿಕೊಡ್ತಾನೆ. ಶನಿಯು 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಧರ್ಮ ಕಾರ್ಯಗಳಲ್ಲಿ ಪ್ರವೃತ್ತಿಯನ್ನು, ಧರ್ಮ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂತಹ ಧನ ಪ್ರಾಪ್ತಿಯನ್ನು, ಧರ್ಮ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂತಹ ಸಹಕಾರಾದಿಗಳನ್ನು ಕೂಡ ಶನೈಶ್ಚರ ಗ್ರಹನು ಅನುಕೂಲ ಮಾಡಿಕೊಡ್ತಾನೆ. ಆದರೆ ಅಷ್ಟಮ ಶನಿ ಇರುವುದರಿಂದ ಆದಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣ, ಇಲ್ಲದಿದ್ದರೆ ವಿಷ್ಣುವಿನ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ. 9ನೇ ಮನೆಯಲ್ಲಿರ್ತಕ್ಕಂತಹ ರಾಹು ತಂದೆ ತಾಯಿಗಳ ಮಧ್ಯದಲ್ಲಿ ಜಗಳಗಳನ್ನು, ಆ ತಂದೆ ತಾಯಿಗಳ ಜಗಳದಿಂದ ನಮಗೆ ಕೂಡ ಅಸುಖವನ್ನು ಕೂಡ ಪ್ರಾಪ್ತಿಯನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಸಾಂಸಾರಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಕೂಡ ರಾಹುಗ್ರಹ ತೋರಿಸಿಕೊಡ್ತಾನೆ. ಲಾಭಸ್ಥಾನದಲ್ಲಿರ್ತಕ್ಕಂತಹ ರಾಹು ಷೇರು ಮಾರ್ಕೆಟ್ನಿಂದ ಆಗತಕ್ಕಂತಹ ನಷ್ಟಗಳನ್ನು ಕೂಡ ತೋರಿಸಿಕೊಡ್ತಾನೆ. ರಾಹುಗ್ರಹ ಇಲ್ಲಿ ಪಾಪಗ್ರಹ ಎಂಬುದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಕೇತುವು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಾಹಸದಲ್ಲಿ ಜಯದಿಂದ ಕೀರ್ತಿಯನ್ನು ಕೂಡ, ಅದೇ ರೀತಿಯಾಗಿ ಕ್ರೀಡಾ ವೃತ್ತಿಯಲ್ಲಿ ಲಾಭಾದಿಗಳನ್ನು ಕೂಡ ಕೇತುಗ್ರಹ ಸೂಚಿಸಿಕೊಡ್ತಾನೆ. ಕರ್ಕ ರಾಶಿಯವರಿಗೆ ಈ ತಿಂಗಳು ಶುಭ ದಿನಗಳನ್ನು ನೋಡೋಣ. 8, 16, 25 ಹಾಗೂ 27 ಈ ದಿನದಂದು ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲಿತಾಂಶಗಳನ್ನು ಹೊಂದಿಕೊಳ್ಳಿ. ಅದೇ ರೀತಿಯಾಗಿ ಉತ್ತಮ ಫಲಪ್ರದವಾದ ಬಣ್ಣಗಳನ್ನು ನೋಡುವುದಾದರೆ ರಕ್ತ ಕೆಂಪು ಹಾಗೂ ಕಪ್ಪು ಬಣ್ಣಗಳು ಶುಭಪ್ರದಗಳು. ಎಲ್ಲ ಫಲಗಳು ಕೂಡ ದೇವತಾ ಅನುಗ್ರಹದಿಂದ ಶುಭಪ್ರದಗಳಾಗಿ ನಿಮಗೆ ಸುಖವನ್ನು, ಶಾಂತಿಯನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.